ఎవరు 5 రూపాయలు అంటే ಏನು काम करीदो ಎಷ್ಟು काम करी ಯಾರು ML ಯಾರು ಕಾಂಟ್ರಾಕ್ಟರ್ ಯಾರು ಅಶೋಕ್ ಹಂಗೂ ನೀವು ಅಲ್ಲಿ ಹೋಗಿ ನಮಗೆ ಸರ್ ಬನ್ನಿ ಸರ್ ಹೋಗಿ ಈ ಕಡೆ ಸರ್ ಈ ಕಡೆ ಬನ್ನಿ ಹಿಂದೆ ಬನ್ನಿ ಹಿಂಗೆ ಹಿಂಗೆ ತಿರ್ಕೊಳ್ಳಿ ಸರ್ ಬನ್ನಿ ರವಿ ನೋಡೋಣ ಬರ್ರಿ ಈ ಕಡೆ ಬರ್ರಿ ಸ್ವಲ್ಪ ಇವ್ರನ್ನ ಚೂರು ನೋಡ್ರಿ ಬಿಡಿ ಬಿಡಿ ಹಿಂಗೆ ನೋಡಿ JCB ಎಷ್ಟಾಗ್ತದೆ ಸರ್ ಹಾಂ ಕರೆಕ್ಟ್ ನೋಡುವ ನಿಮ್ಮೂರಲ್ಲಿ ಹೆಂಗೆ ಇದೆ ಕೆಲಸನೋ ಯಾವ ಊರಿಗೆ ಏನು ಬೇಕು ಜಾಸ್ತಿ ಆಗಪ್ಪ ನಂಜೇಗೌಡರಿಗೆ 5 ರೂಪಾಯಿ ನಂಜೇಗೌಡ ಬಾಯಿ ಮುಂದಕ್ಕೆ ಸ್ವಲ್ಪ ಬಳಿ ಸ್ವಲ್ಪ ರಾಜೇಶ ಭಾಳ ಮುಂದಕ್ಕೆ ಹಾಕ್ರಿ ಮಂಗಳಾರತಿಗಳೆಲ್ಲ ಸ್ವಲ್ಪ ಕುಡಿ 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 ಹಾಕಿ ಇನ್ನೊಂದಷ್ಟು ಹಾಕಿ ರಾಜೇಶ್ ಜಾಸ್ತಿನೇ ಹಾಕಿ ಎಲ್ಲ ಹಾಕ್ಸ್ಕೊಳ್ಳೋದು ಕನ್ನಡ ಕಾಸು ಎಲ್ಲೋ ಹಾಕ್ಸೋಣ
ಉದಯಸಪ್ಪ ಬರ್ರಿ ಇಲ್ಲಿ ರಾಜೇಶ ಬರ್ರಿ ಗುಂಡಪ್ಪ ರಾಜೇಶ ಸರ್ ಈ ಕಡೆ ನೋಡಿ ಸರ್ ಈ ಕಡೆ ಇಕ್ಬಾಲ್ ಅವರೇ ₹2.5 ಕೋಟಿ ಲೆಕ್ಕ ಹಾಕಿದ್ರು ಶಿಲ್ಪಿದು ಮತ್ತು ಇಂಜಿನಿಯರ್ ಒಬ್ಬ ಮತ್ತು ಜ್ಞಾಪನ ಮಾಡಿಕೊಳ್ಳಿ. ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತು ಆಯ್ತು ಸೇರ್ಕೊಡೋ ಗಾಡಿ ಕೊಡು ಬಸ್ ಹೋಗ್ಲಿ, ಗಾಡಿ ಹೋಗ್ಲಿ, ಕಳಿಸ್ರಿ ಪೊಲೀಸಪ್ಪ, ಗಾಡಿ ಕಳಿಸ್ರಿ. ಅದು ಗಾಡಿ ಕಳಿಸೋ ಮುಂದೆ ಗಾಡಿ ಕಳಿಸೋದು. ಇವತ್ತು ನುಡಿದಂತೆ ನಮ್ಮ ಸರ್ಕಾರ ಇವತ್ತು ನಡೀತಾ ಇದೆ. ಇವತ್ತು 2ನೇ ಗ್ಯಾರಂಟಿ 200 ಯೂನಿಟ್ ನಿಮ್ಗೆಲ್ಲರೂ ಕೂಡ ಉಚಿತವಾಗಿ ಕರೆಂಟನ್ನ ಕೊಡ್ತೀವಿ ಅಂತ ಹೇಳಿದ್ರು. ಯಾರ್ಯಾರು ಬಡವರು 200 ಯೂನಿಟ್ ಒಳಗಡೆ ಬಳಸ್ತಾ ಇದ್ರು ಅವರೆಲ್ಲ 1 ವರ್ಷದ ಆವರೇಜ್ ಅನ್ನ ತಕೊಂಡು ಎಲ್ರಿಗೂ ಕೂಡ ಇವತ್ತು ಉಚಿತವಾಗಿ ನೀವೆಲ್ಲರೂ ಕೂಡ ಕರೆಂಟ್ ನೀವೆಲ್ಲರೂ ಕೂಡ ಬಳಸ್ತಾ ಇದ್ರಿ. ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. 800, 1000, 1600, 2000 ಬಿಲ್ ಬಂದ್ಬಿಡ್ತಾ ಇತ್ತು. ನಾವೆಲ್ಲರೂ ಕೂಡ ಸಾಲನೋ ಸೋಲಾನೋ ಚೀಟಿನೋ ಏನೋ ಹಾಕಿ ನಾವೆಲ್ಲರೂ ಕೂಡ ಬಿಲ್ಲನ್ನ ಕಟ್ತಾ ಇದ್ದೋ.
ಇವತ್ತು ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಯಾರು ಗೊತ್ತಾಗ್ತಿರಲಿಲ್ಲ, ಲೈನ್ ಮ್ಯಾನ್ ಬಂದು ಚಡ್ಡಿ ಜಬಲ್ ಕಟಿಂಗ್ ಪ್ಲರ್ ಬಂದು ಪಟ್ ಅಂತ ಕಟ್ ಮಾಡಿಡುವ. ನೀವೆಲ್ಲ ಅಡಿಗೆ ಒಳಗಡೆ ಕೋಣೆ ಒಳಗಡೆ ತಗೊಂಡು ನೀವೆಲ್ಲ ಇಟ್ಟು ಜಡಿತಾ ಇರೋರು, ಇಲ್ಲಿ ಕಟ್ ಮಾಡಿ ಒಯ್ತಾ ಇರುವ ಮಾವ ಅಲ್ವನವ. ನಿಮ್ ಕರೆಂಟ್ ಓದೋದು ಗೊತ್ತಿಲ್ಲ, ಕಟ್ ಮಾಡಿದ್ದು ಗೊತ್ತಾಗ್ತಾ ಇರಲಿಲ್ಲ. ಅನೇಕ ಜನರಿಗೆ ತೊಂದರೆ ಆಗ್ತಾ ಇತ್ತು. ಇದನ್ನೆಲ್ಲ ಆಲೋಚನೆ ಮಾಡಿ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಡವರಿಗೆ ಏನಾದರೂ ಮಾಡಿ ಸಹಾಯ ಮಾಡಬೇಕು, ಇವೆಲ್ಲ ಕೊರೋನಾದಲ್ಲಿ ನೊಂದಿದ್ದೀರ ಅಂತ ಹೇಳಿ ನಿಮಗೆ ಕೂಡ 200 ಯೂನಿಟ್ ಉಚಿತವಾಗಿ ಕೊಟ್ಟರು. ಇವತ್ತು ನಿಮ್ಮ ಪರವಾಗಿ ಸರ್ಕಾರಕ್ಕೆ ಇವತ್ತು ದುಡ್ಡು ಕಟ್ತಾ ಇದ್ದಾರೆ. ಇವತ್ತು ಗೌರವ ಸರ್ಕಾರ ಇವತ್ತು ನಿಮ್ಮ ಪರವಾಗಿ ಎಷ್ಟು ಕಟ್ತಾ ಇದ್ದಾರೆ ಗ್ಯಾರಂಟಿ ಅಧ್ಯಕ್ಷರೇ? ಬರೀ ನಿಮ್ಮ ಹಾರೋಳಿ ಮರವಾಡಿ ತಾಲೂಕುದು ಸುಮಾರು 2 ಕೋಟಿ ರೂಪಾಯಿ ದುಡ್ಡನ್ನ ಇವತ್ತು ಉಚಿತವಾಗಿ ನಿಮ್ಮ ಪರವಾಗಿ ಸರ್ಕಾರಕ್ಕೆ ಇವತ್ತು ಸರ್ಕಾರ ಕಟ್ತಾ ಇದೆ. ಸರ್ಕಾರ ಇಲಾಖೆ ಕಟ್ತಾ ಇದೆ. ಇಲಾಖೆ ನಡಿಬೇಕಲ್ಲ, ಇಲಾಖೆ ಸಂಬಳ ಕೊಡ್ಬೇಕಲ್ಲ, ಇಲಾಖೆ ಮೈಂಟೈನ್ ಆಗ್ಬೇಕಲ್ಲ, ಇಲಾಖೆ ಮುಂದುವರಿಬೇಕಲ್ಲ. ಆ ಒಂದು ದೃಷ್ಟಿನಲ್ಲಿ ಇವತ್ತು ವಿದ್ಯುತ್ ಶಕ್ತಿ ದುಡ್ಡನ್ನ ನಿಮ್ಮ ಪರವಾಗಿ ಸರ್ಕಾರ ಇಲಾಖೆ ಕಟ್ತಾ ಇದೆ. ಇವತ್ತು ಯಾರು ಕೂಡ ಆತಂಕ ಪಡ್ಬೇಕಾದ ಅವಶ್ಯಕತೆ ಇಲ್ಲ. 3ನೇ ಗ್ಯಾರಂಟಿ, ನಿಮ್ಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. 10 kg ಅಕ್ಕಿ ಕೊಡಕ್ ಆಗ್ಲಿಲ್ಲ, 5 kg ಅಕ್ಕಿ ಕೊಡ್ತಾ ಇದ್ರು. 5 kg ಅದಕ್ಕೆ ತಕ್ಕದಾದಂತ ದರ ನೇರವಾಗಿ ಹೆಣ್ಮಕ್ಳ ಅಕೌಂಟ್ಗೆ ನಿಮ್ಗೆ ನೇರವಾಗಿ, ಯಾವುದೇ ದಳ್ಳಾಳಿ ಇಲ್ಲ, ಯಾವುದೇ ಕಮಿಷನ್ ಇಲ್ಲ, ಯಾವುದೇ ಮಧ್ಯವರ್ತಿ ಇಲ್ಲ, ಯಾವೊಬ್ಬ ಲೀಡರ್ ಇಲ್ಲ, ಯಾವೊಬ್ಬ ಬ್ಲಾಕ್ ಕಾಂಗ್ರೆಸ್ ಇಲ್ಲ, MP ಇಲ್ಲ, MLA ಇಲ್ಲ, ನಿಮಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತದೆ. ಹೌದಲ್ವಾ? 5 kg ಅಕ್ಕಿ 5 kg ತಕ್ಕದಂತ ನಿಮ್ಗೆ ನಾವು ಕೊಡಕ್ ಆಗಿಲ್ಲ ಅಂದ್ಬಿಟ್ಟು ಕೊಡ್ತಾ ಇದ್ವಿ. ಈಗ ಕಳೆದ ತಿಂಗಳಿಂದ ನಮ್ಗೆ ಅಕ್ಕಿ ಸೌಲಭ್ಯ ಸಿಕ್ತು. ಇವತ್ತು ಕೊಟ್ಟ ಮಾತಿನಂಗೆ ಇವತ್ತು 10 kg ಅಕ್ಕಿನ ನಿಮ್ಗೆಲ್ಲೂ ಕೂಡ ಕೊಡ್ತಾ ಇದ್ವಿ. ಈ ಹಿಂದೆ ಅನ್ನಭಾಗ್ಯ ಅಂತ ಸಿದ್ದರಾಮಯ್ಯ ಮಾಡಿದ್ರು, 7 kg ಅಕ್ಕಿ ಕೊಡ್ತಾ ಇದ್ರು. ತದನಂತರ ಬಿಜೆಪಿ JDS ಸರ್ಕಾರ ಬಂತು, 7 kg ಅಕ್ಕಿನ 4 kg ಅಕ್ಕಿ ಮಾಡಿದ್ರು. ಅಥವಾ 2 kg ರಾಗಿ, 2 kg ಅಕ್ಕಿ ತೂಕದಲ್ಲಿ ಅವ್ಯವಹಾರ, ಬೇಕಾದಷ್ಟು ರೀತಿಯಲ್ಲಿ ತೊಂದರೆ ಮಾಡಿ ಜನಗಳಿಗೆಲ್ಲ ಅಧ್ವಾನ ಮಾಡಿ ಬೀದಿಗೆಲ್ಲ ಬಯಲು ಮಾಡಿದ್ರು. ಆದ್ರೆ ನಮ್ಮ ಸರ್ಕಾರ ಆವಾಗ 7 kg ಬೇಡ, ಇವತ್ತು 10 kg ಕೊಡ್ತೀವ ಅಂತ ಹೇಳಿ ಇವತ್ತು ನುಡಿದಂತೆ ನಿಮ್ಮ ಮನೆಗೆ ಪ್ರತಿಯೊಬ್ಬರಿಗೂ ಕೂಡ 10 kg ಅಕ್ಕಿಯನ್ನ ಕೊಡ್ತಾ ಇದ್ದೀವಿ. ಇವತ್ತು 2,000 ರೂಪಾಯಿ ದುಡ್ಡು ಗೃಹಲಕ್ಷ್ಮಿ, ಆ 2,000 ರೂಪಾಯಿ ದುಡ್ಡು ಇವತ್ತು ಇಡೀ ರಾಜ್ಯದ ಎಲ್ಲ ಮನೆಯ ಯಜಮಾನಿಗೆ ಇವತ್ತು 2,000 ರೂಪಾಯಿ ನೇರವಾಗಿ, ಯಾವುದೇ ದಳ್ಳಾಳಿ ಇಲ್ಲ, ಯಾವುದೇ ಕಮಿಷನ್ ಇಲ್ಲ, ಯಾವುದೇ ಮಧ್ಯವರ್ತಿ ಇಲ್ಲ, ಯಾವ ಪೋಸ್ಟ್ ಮ್ಯಾನ್ ಇಲ್ಲ, ಯಾವ ಬ್ಯಾಂಕು ಇಲ್ಲ, ನಿಮ್ಮ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ದುಡ್ಡು ಬರ್ತಾ ಇದೆ. ಇಡೀ ದೇಶದಲ್ಲಿ ಯಾವ ಸರ್ಕಾರವೂ ಮಾಡಿಲ್ಲ. ತಮಿಳುನಾಡು ಸರ್ಕಾರ ಇಲ್ಲ, ಆಂಧ್ರ ಸರ್ಕಾರ ಇಲ್ಲ, ಹಿಮಾಚಲ್ ಪ್ರದೇಶ ಸರ್ಕಾರ ಇಲ್ಲ, ಒರಿಸ್ಸಾ ಸರ್ಕಾರದಲ್ಲಿ ಇಲ್ಲ, ಛತ್ತೀಸ್ಗಢದಲ್ಲಿ ಇಲ್ಲ, ಮಹಾರಾಷ್ಟ್ರದಲ್ಲಿ ಇಲ್ಲ, ಕಾಶ್ಮೀರದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಇದೇನಾದ್ರೂ 2,000 ರೂಪಾಯಿ ದುಡ್ಡು ಇಡೀ ದೇಶದಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಿಮಗೆ ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ನೇರವಾಗಿ ದುಡ್ಡು ಇವತ್ತು ಬರ್ತಾ ಇದೆ. 1 ವಾರ 10 ದಿವಸ ಡಿಲೇ ಆಗ್ಬೋದು ಅಷ್ಟೇ, ಆದ್ರೆ ಪ್ರಾಮಾಣಿಕವಾಗಿ ನುಡಿದಂತೆ ನಿಮಗೆ 2,000 ರೂಪಾಯಿ ದುಡ್ಡನ್ನ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ದುಡ್ಡನ್ನ ಕೊಡ್ತಾ ಇದೆ. ಇನ್ನು ಯುವಕರಿಗೆ ನಿಮಗೆ ಎಲ್ರಿಗೂ ಕೂಡ ಯುವ ನಿಧಿ ಕೊಡ್ತೀವಿ. ಸುಮಾರು 2 ಲಕ್ಷ ಮಕ್ಕಳು ಇವತ್ತು ಇಡೀ ರಾಜ್ಯದಲ್ಲಿ ಎನ್ರೋಲ್ಮೆಂಟ್ ಅನ್ನ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಇವತ್ತು ಡಿಗ್ರಿ ಮಾಡಿದಂತವ್ರಿಗೆ 3,000, 1,500 ರೂಪಾಯಿ ಡಿಪ್ಲೊಮಾ ಮಾಡಿದಂತ ಮಕ್ಕಳಿಗೆ ಇವತ್ತು ಅದನ್ನ ಕೊಡ್ತಾ ಇದೆ. ಹಿಂಗೆ ಅನೇಕ ರೀತಿಯಲ್ಲಿ ಸರ್ಕಾರ ಚಿಂತನೆಯನ್ನ ಮಾಡಿ 5 ಗ್ಯಾರಂಟಿನ ನಿಮ್ಮ ಮನೆ ಬಾಗಿಲಿಗೆ ಕೊಡೋ ರೀತಿಯಲ್ಲಿ ಇವತ್ತೆಲ್ಲರೂ ಕೂಡ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಇಡೀ ದೇಶದಲ್ಲಿ ಯಾರೂ ಕೂಡ ಮಾಡದೇ ಇರುವಂತದ್ದು ನುಡಿದಂತೆ ಇವತ್ತು ನಮ್ಮ ಸರ್ಕಾರ ನೀವೆಲ್ಲರೂ ಕೂಡ 5 ಗ್ಯಾರಂಟಿನ ಕೊಡ್ತೀವಿ. ಅದಾದ ನಂತರ ತಮ್ಗೆಲ್ಲ ಗೊತ್ತಿದೆ, ಸುಮಾರು 25-30 ವರ್ಷಗಳಿಂದ ಎಲ್ಲರೂ ಕೂಡ ಬೇಕಾದಷ್ಟು ಜನ ಬಂದು ಪ್ರಧಾನಮಂತ್ರಿಗಳಾದ್ರು, ಮುಖ್ಯಮಂತ್ರಿಗಳಾದ್ರು, ಎಲ್ಲರೂ ಆದ್ರೂ ಇಲ್ಲಿ ಅಧಿಕಾರಗಳ ಬೇಕಾದಷ್ಟು ರೀತಿಯಲ್ಲಿ ನೀವು ಕೂಡ ಅಧಿಕಾರ ಕೊಟ್ರಿ, ಬೆವರು ಸುರಿಸಿದ್ರಿ, ಶ್ರಮ ಪಟ್ರಿ, ಹೋರಾಟ ಮಾಡಿದ್ರಿ, ಕೇಸ್ ಹಾಕ್ಸ್ಕೊಂಡ್ರಿ, ಯಾವತ್ತೂ ಕೂಡ ನಿಮ್ ಬಗ್ಗೆ ಚಿಂತನೆಯನ್ನ ಮಾಡಲಿಲ್ಲ. ಆದ್ರೆ ನಮ್ಮ ಸರ್ಕಾರ
ನಿಮ್ ಬಗ್ಗೆ ಚಿಂತನೆ ಮಾಡಿ ಇವತ್ತು ಕೋಟಿ ಕೋಟಿ ರೂಪಾಯಿ ಇವತ್ತು ರಸ್ತೆ ಚರಂಡಿ ರಿಪೇರಿಗೆ ಇರ್ಬೋದು, ಇವತ್ತು ಅಂಗನವಾಡಿಗಳಿರ್ಬೋದು, ಶುದ್ಧ ನೀರು ಘಟಕ ಇರ್ಬೋದು, ಎಲ್ಲ ರೀತಿಯಲ್ಲೂ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಸುಮಾರು ಈ ಪಂಚಾಯತಿ ವ್ಯಾಪ್ತಿನಲ್ಲಿ 6.5 ಕೋಟಿ ರೂಪಾಯಿ ಇವತ್ತು ನಾವೆಲ್ಲರೂ ಕೂಡ ಕೆಲಸಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಬರೀ ಈ ಪಂಚಾಯತಿಗೆ 6.5 ಕೋಟಿ ರೂಪಾಯಿ ನಾವೆಲ್ಲರೂ ಕೂಡ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಇವತ್ತು ನಿಮ್ಗೆಲ್ಲರೂ ಕೂಡ 2024ರಲ್ಲಿ ನಾವೆಲ್ಲರೂ ಕೂಡ ಸುಮಾರು ನಿಮ್ಗೆ ಮುಖ್ಯಮಂತ್ರಿಗಳು ನನಗೆ 20 ಕೋಟಿ ದುಡ್ಡು ಕೊಟ್ಟಿದ್ರು. 20 ಕೋಟಿ 20 ಪಂಚಾಯತ್ ಇದೆ, ಪ್ರತಿ ಪಂಚಾಯತಿಗೆ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೆ. ಇವತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಂಟ್ ಇತ್ತು. ನಿಮ್ಮ ಪಂಚಾಯತಿಗೆ ಸುಮಾರು 40 ಲಕ್ಷ 50 ಲಕ್ಷ ರೂಪಾಯಿ ನಿಮಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಂಟ್ ಅನ್ನ ಕೊಟ್ಟಿದ್ದು. ನಿಮ್ಗೆ ಇವತ್ತು ಅಂಗನವಾಡಿ ಇವತ್ತು 14 ಲಕ್ಷ ರೂಪಾಯಿ ಒಂದು ಸಿಂಧ್ಯಾನಗರದಲ್ಲಿ ಒಂದು ಅಂಗನವಾಡಿಯನ್ನು ಕಟ್ಟಿದ್ದೀವಿ. ಇನ್ನೊಂದು ಅಂಗನವಾಡಿ ಗೊಲಳಿನಲ್ಲಿ ಇವತ್ತು ಅಂಗನವಾಡಿಯನ್ನು ಕೊಟ್ಟಿದ್ದೀವಿ. ಇವತ್ತು ಡಿ ಕೆ ಸುರೇಶ್ ರವರ ಕಳೆದ ವರ್ಷ ಅವ್ರು MP ಇದ್ದಾಗ ನನಗೆ 10 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ರು, ಎಲ್ಲೆಲ್ಲಿ ರಸ್ತೆ ಚರಂಡಿ ಮಾಡ್ಬೇಕಂತ ಹೇಳಿ. ಇಲ್ಲೂ ಕೂಡ ನಿಮಗೆ ಗೊಲ್ಲಳಿಗೆ 50 ಲಕ್ಷ ರೂಪಾಯಿ ದುಡ್ಡನ್ನ ಇವತ್ತು ಒಂದೇ ಊರಿಗೆ 50 ಲಕ್ಷ ಕೊಟ್ಟು, ನಿಮಗೆ ಕೊಟ್ಕೊಳ್ಳೋಕೆ 50 ಲಕ್ಷ ರೂಪಾಯಿ ದುಡ್ಡನ್ನ ಇವತ್ತು ಹಾಕಿದ್ದೀವಿ. ಮುಖ್ಯಮಂತ್ರಿ ಕೊಟ್ಟಂತ 1 ಕೋಟಿ ರೂಪಾಯಿ ಎಲ್ಲ ಊರಿಗೂ ಕೂಡ 10 ಲಕ್ಷ 20 ಲಕ್ಷ ಈ ರೀತಿ ಎಲ್ಲರೂ ಕೂಡ ರಸ್ತೆ ಚರಂಡಿಗಳು ಮಾಡ್ಲಿಕ್ಕೆ ನಿಮ್ಗೆಲ್ಲರೂ ಕೂಡ ಕೊಟ್ಟಿದ್ದೀವಿ. ಇವತ್ತು ಕಾವೇರಿ ನಿಗಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹಾರೋಳ್ಳಿ ಮತ್ತು ಮರಳವಾಡಿ 2 ಹೋಬಳಿಗೆ 45 ಕೋಟಿ ರೂಪಾಯಿ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತಾಗಲೇ ಟೆಂಡರ್ ಆಗಿದೆ, ಕೆಲಸ ಕಾರ್ಯ ಚಾಲನೆ ಮಾಡ್ಲಿಕ್ಕೆ ಇವತ್ತು ಈ ಪಂಚಾಯತಿಗೆ ಸುಮಾರು 3.5 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಎಲ್ಲಿ ಇಂಜಿನಿಯರ್ ಇದ್ರು ಇಲ್ಲೆಲ್ಲ ಉಮೇರ್ ಎಷ್ಟು ಕೊಟ್ಟಿದ್ದಾರೆ? 2,80 ಲಕ್ಷ ರೂಪಾಯಿ ಕಾವೇರಿ ನಿಗಮದಿಂದ ರಸ್ತೆ ಚರಂಡಿ ರಿಪೇರಿಗೆ ಇವತ್ತು. ಸೊ ಇದನ್ನೆಲ್ಲ ಒಟ್ಟಾರೆ ಸೇರಿಸಿ ಇವತ್ತು ಸುಮಾರು 45 ಕೋಟಿ ರೂಪಾಯಿ ಇವತ್ತು ರಸ್ತೆ ಚರಂಡಿ ರಿಪೇರ್ಸ್ ಎಲ್ಲೂ ಕೂಡ ಕೊಟ್ಟಿದ್ದಾರೆ. ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು, ಮಾನ್ಯ ಡಿ ಕೆ ಸುರೇಶ್ ರವರು ಈ ಭಾಗದಲ್ಲಿ ಹಾರೋಳ್ಳಿ ಮತ್ತು ಮರಳವಾಡಿ ಭಾಗದಲ್ಲಿ ಎಷ್ಟು ಮನೆ ಇದೆ ಅಷ್ಟು ಮನೆಗೂ ಕೂಡ ಕಾವೇರಿ ನೀರನ್ನ ಪ್ರತಿ ಮನೆಗೂ ಕೊಡ್ಬೇಕಂತ ಹೇಳಿ 300 ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಮಾಡಿ ಟೆಂಡರ್ ಆಗಿದೆ. ಇವತ್ತು ಅದು ಕೂಡ ಪೈಪ್ಲೈನ್ ಮಾಡಿ ಶಿಂಷಾದಿಂದ ಇವತ್ತು ನೀರು ತಂದು ನಿಮ್ಮ ಮನೆ ಬಾಗಿಲಿಗೆ ಕೆಲಸವನ್ನು ಕೊಡುವಂಥದ್ದು. ಇವತ್ತು ಹಾರೋಳ್ಳಿ ಪಂಚಾಯತಿ ನಮ್ಗೆಲ್ಲ ಗೊತ್ತಿದೆ, ಹಾರೋಳ್ಳಿ ಮರಳವಾಡಿ ಸೇರಿಸಿ ಹೊಸ ತಾಲೂಕು ಆಗಿದೆ. ಹೊಸ ತಾಲೂಕು ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದೆ. ರಸ್ತೆಗಳಿಲ್ಲ, ಚರಂಡಿ ಇಲ್ಲ, ಮನೆಗಳಿಲ್ಲ. ಈ ಭಾಗದಲ್ಲೂ ಕೂಡ ಇವತ್ತು ಮನೆಗಳಿರ್ಲಿಲ್ಲ. ಬಿಜೆಪಿ ಮತ್ತು JDS ಸರ್ಕಾರ ಒಂದು ಮನೆ ಕೊಡಕ್ಕಾಗ್ಲಿಲ್ಲ. ಆದ್ರೆ ನಮ್ಮ ಸರ್ಕಾರ ಬಂದ ತಕ್ಷಣ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 3,000 ಮನೆಯನ್ನ ಕೊಟ್ಟಿದೆ. ನಿಮ್ ಪಂಚಾಯತಿಗೆ 150 ಮನೆ ಕೊಟ್ಟಿದ್ದೀವಿ. ಏನ್ರಿ PDO ಅವರು ಎಷ್ಟು ಕೊಟ್ಟಿದ್ದೀರಮ್ಮ? 150 ಮನೆ, 147 ಮನೆ ನಿಮ್ ಭಾಗಕ್ಕೆ ಕೊಟ್ಟಿದ್ದೀವಿ. ಈಗಾಗಲೇ ಎಲ್ರಿಗೂ ಕೂಡ ಯಾರ್ಯಾರು ಮನೆ ಕೊಟ್ಟಿಲ್ಲ ಮನೆಗಳು, ಅನೇಕ ಜನರಿಗೆ ಇನ್ನು ಮಶಾಣ ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಯಾವ್ರಿಗೆ ಮಶಾಣ ಇಲ್ಲ, ಮಶಾಣ ಕೊಡುವಂಥದ್ದು ಮೂಲಭೂತ ಸೌಕರ್ಯ ನಮ್ಮ ಕರ್ತವ್ಯ. 6 ಕೋಟಿ ರೂಪಾಯಿ ರಸ್ತೆ ಬೆಳಗುಡಿಯಿಂದ ಪಿಚ್ಚನಕೆರೆಗೆ ಒಂದು ಟಾರ್ ರೋಡ್ 6 ಕೋಟಿ ರೂಪಾಯಿಗೆ ನಾವು ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಕೆಲಸಗಳು ಕೂಡ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಹಿಂಗೆ 10 ಹಲವು ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳು ನಾವೆಲ್ಲರೂ ಕೂಡ ಮಾಡ್ತೇವೆ. ಯಾಕೆ? ನಿಮ್ಮ ಶ್ರಮ, ನಿಮ್ಮ ಬೆವರು, ನಿಮ್ಮ ಹೋರಾಟ ನಮಗೆ ಶಕ್ತಿಯನ್ನ ಕೊಡ್ತದೆ. ಇವತ್ತು ತಾವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಿದೆ. ಈ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳ ಎತ್ತರಕ್ಕೆ ಬಹಳ ಬೆಳೆದಿದ್ದಾರೆ. ನಿಮ್ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಕುಡಿಯುವ ನೀರು ಕೊಡ್ಬೇಕಂತ ಹೇಳಿ 300 ಕೋಟಿ ರೂಪಾಯಿ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಇವತ್ತು 300 ಕೋಟಿ ರೂಪಾಯಿ ಹಾರೋಳ್ಳಿ ಮರಳವಾಡಿಗೆ ಕುಡಿಯುವ ನೀರಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ನಿಮ್ಗೆ TCಗಳು ನಿಮ್ಗೆಲ್ಲರೂ ಕೂಡ ನಿಮ್ಗೆ ಗೊತ್ತಿರ್ಬೋದು. ಅವರು ಪವರ್ ಮಿನಿಸ್ಟರ್ ಆಗಿದ್ರು. ಹೋದ್ಸಲ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ಉಚಿತವಾಗಿ ಯಾರೂ ಕೂಡ ಚಿಂತನೆಯನ್ನ ಮಾಡಲಿಲ್ಲ. ಪ್ರತಿಯೊಬ್ಬರು ಯಾರ್ಯಾರು IP ಸೆಟ್ ಇತ್ತೋ, ಪಂಪ್ ಸೆಟ್ ಇತ್ತೋ ಅವರೆಲ್ಲೂ ಕೂಡ ಉಚಿತವಾಗಿ TCಯನ್ನ ಕೊಟ್ಟಿದ್ದಾರೆ. ಇವತ್ತು 1 TC ತಗೋಬೇಕಂದ್ರೆ 2.5 ಲಕ್ಷ 3 ಲಕ್ಷ ರೂಪಾಯಿ. ಇವತ್ತು ಒಂದೇ 1 ರೂಪಾಯಿ ತಗೊಳ್ಳಿಲ್ಲ ಯಾರ ಹತ್ರನೂ. ಇವತ್ತು ನಿಮಗೆ ಗೊತ್ತೇ ಇಲ್ಲ ನೀವು ಮೊದಲು TC ಯಾವ ರೀತಿ ಬಂತು ಅಂತ ಹೇಳಿ. ನೀವು ಅರ್ಜಿನೂ ಹಾಕೊಳ್ಳಿಲ್ಲ. ನೀವು ಯಾವ ಅಂತ ಅವ್ರು ಯಾರು ಕೇಳಲೇ ಇಲ್ಲ. ಉಚಿತವಾಗಿ ಅವ್ರಿಗೆ ಕೊಟ್ಟಂತ ಅವಕಾಶ, ಅವ್ರಿಗೆ ಸಿಕ್ತಂತ ಅವಕಾಶದಲ್ಲಿ ಅವರು ನಿಮ್ಮೆಲ್ಲರ ಬಗ್ಗೆ ಆಲೋಚನೆ ಮಾಡಿ ಈ ಜಿಲ್ಲೆಗೆ ಮಾತ್ರ, ಈ ಜಿಲ್ಲೆಯ ಜನರ ಬಗ್ಗೆ ಕಾಳಜಿ ಇಟ್ಟು ಅವರು ನಿಮಗೆ HVDS ನಿಮ್ಗೆಲ್ಲರೂ ಕೂಡ TCಯನ್ನ ಕೊಟ್ಟೋದು ನೀವು ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಹಾಲಿನ ಬೆಲೆ ನಿಮ್ಗೆಲ್ಲರೂ ಕೂಡ ಈ ನೀರು ಬಾಟಲು 20 ರೂಪಾಯಿ, ನಮ್ಮ ಹಾಲನ್ನು 30 ರೂಪಾಯಿ.
ನೀರಿಗೆ 20 ರೂಪಾಯಿ ಕೊಡ್ತಿರಲ್ಲ ಅಂತೇಳಿ ಅನೇಕ ಜನರು ಸಾಕಷ್ಟಿಂದ ಓಡಾಡ್ತಾರೆ. ಅದಕ್ಕೂ ಕೂಡ ಇವತ್ತು 4 ರೂಪಾಯಿ ಇವತ್ತು ಹಾಲಿನ ರೇಟನ್ನು ಇವತ್ತು ರೈತಾಪಿ ವರ್ಗದವರಿಗೆ ತಲುಪು ಕೂಡ ಮಾಡಿ. ಸೊ ಎಲ್ಲ ರೀತಿಯಲ್ಲೂ ಕೂಡ ಆಲೋಚನೆ ಮಾಡಿ. ನೀವು ಕೊರೋನಾ ಸಂದರ್ಭ ನೀವೆಲ್ಲರೂ ಕೂಡ ಜ್ಞಾಪಕ ಮಾಡಿಕೊಳ್ಳಿ. ಸ್ವಲ್ಪ ಹಿಂದಕ್ಕೆ ಹೋಗಿ, ಒಂದು 2-3 ವರ್ಷದಿಂದ ನಾವೆಲ್ಲ ಕೊರೋನಾದ ತಗಲಾಕೊಂಡಿದ್ದೋ ನಾವೆಲ್ಲ ಕೂಡ. ಎಂಥ ಕೆಟ್ಟ ಕಾಲ, ತಂದೆ ಸತ್ರೆ ತಾಯಿ ಇಲ್ಲ, ತಾಯಿ ಸತ್ರೆ ಮಕ್ಕಳಿಲ್ಲ, ಮಕ್ಕಳು ಸತ್ರೆ ಯಾರು ವಾರಿಸ್ತಾರೇ ಇಲ್ಲ, ಯಾರು ಮುಟ್ಟತ್ತೇ ಇಲ್ಲ, ಯಾರು ನೋಡ್ತಾರೇ ಇರಲಿಲ್ಲ, ಆಸ್ಪತ್ರೆಗೆ ಅಡ್ಮಿಷನ್ ಮಾಡೋರಿಲ್ಲ, ಔಷಧಿ ಕೊಡೋರಿಲ್ಲ. ನಮ್ಗೆ ಆ ಸಂದರ್ಭದಲ್ಲಿ ಅಧಿಕಾರ ಇರಲಿಲ್ಲ. ನಮ್ಗೆ ಇದ್ದದ್ದು ಒಂದೇ ಜೀವ, ಯಾರು DK ಸುರೇಶ್ ಸಾಹೇಬ್ರ ಅಧಿಕಾರದಲ್ಲಿದ್ದು ಅವ್ರು MP ಆಗಿ. ಅಂಥ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ, DK ಸುರೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪ್ರತಿ ಮನೆಗೂ ನಾವು ಬಂದಿದ್ದೀವಿ. ನಿಮಗೆ ಮಾಸ್ಕ್ ಕೊಟ್ಟಿದ್ದೀವಿ, ಸ್ಯಾನಿಟೈಸರ್ ಕೊಟ್ಟಿದ್ದೀವಿ, ತರಕಾರಿ ಕೊಟ್ಟಿದ್ದೀವಿ, ಫುಡ್ ಕಿಟ್ ಕೊಟ್ಟಿದ್ದೀವಿ. ಯಾರಿಗೆ ಅಡ್ಮಿಷನ್ ಮಾಡಬೇಕು ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡಿದ್ದೀವಿ, ಡಿಸ್ಚಾರ್ಜ್ ಮಾಡಿದ್ದೀವಿ. ಕೆಲವು ಸಂದರ್ಭದಲ್ಲಿ ಹೆಣನ ಎತ್ಕೊಂಡು ಹೋಗ್ಬಿಟ್ಟು ಮಶಾಣದಲ್ಲಿ ಸಂಸ್ಕರಣ ಕೂಡ ನಾವು ಮಾಡಿ ಹೆಣ ಎತ್ಕೊಂಡು ಹೋಗಿದ್ದೀವಿ. ಈ ಹೆಗಲೇ ಸಾಕ್ಷಿ, ಭಗವಂತನೇ ಸಾಕ್ಷಿ. ನೀವೆಲ್ಲರೂ ಕೂಡ ದೇವಸ್ಥಾನ ಎದುರಿಗೆ ಕೂತಿದ್ದೀರಿ. ನಾವು ಮಶಾಣಕ್ಕೆ ಹೆಗಲು ಕೊಟ್ಟು ನಾವೆಲ್ಲರೂ ಕೂಡ ಸಂಸ್ಕಾರನ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತು, ಕೇಂದ್ರ ಸರ್ಕಾರದ ಸುರೇಶ್ ಅಂಗಡಿ ಅಂದ್ಬಿಟ್ಟು ಅವರು ಮಂತ್ರಿಗಳಿದ್ರು, ಸೆಂಟ್ರಲ್ ಗೌರ್ಮೆಂಟ್ ಮಂತ್ರಿ ಇದ್ರು. ಇದೇ ನರೇಂದ್ರ ಮೋದಿ ಅವರ ಅಧಿಕಾರದಲ್ಲಿ ಅವರು ಕೇಂದ್ರದ ಮಂತ್ರಿ ಆಗಿದ್ರು. ಕೊರೋನಾದಲ್ಲಿ ತೀರೋಗ್ಬಿಟ್ರು. ಯಾವ ರೀತಿ ಮಣ್ಣು ಮಾಡಿದ್ರು ನೀವು ಯಾರು ಊಹಿಸಕ್ಕೆ ಸಾಧ್ಯ ಇಲ್ಲ, ನೀವು ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. JCB ಗುಂಡಿ ಬಗ್ಬಿಟ್ಟು JCB ಬಗೆಟಲ್ಲಿ ಅವ್ರ ಹೆಣನ ತಳ್ಬಿಟ್ರು. ನೀವು ಟಿವಿಲೆಲ್ಲ ನೋಡಿರ್ಬೋದು. ಯಾರಿಗೆ ಕೇಂದ್ರ ಮಂತ್ರಿಗೆ ನಮ್ದು ನಿಮ್ದು ಯಾವ ಲೆಕ್ಕ ಇಲ್ಲ. ಅಂತ ಕೆಟ್ಟ ಕಾಯಿಲೆ ಇತ್ತು. ಆದರೆ ನಾವು ಅಧಿಕಾರಿಗಳು, ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿಯವರು, ನಮ್ಮ ಅಧಿಕಾರಿಗಳು, ನಾವು, ನಮ್ಮ ಮುಖಂಡರುಗಳು, ವಿಶೇಷವಾಗಿ DK ಸುರೇಶ್ ರವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಯಾರ್ಯಾರು ಕಷ್ಟದಲ್ಲಿದ್ರು ಅವರ ಸಂದರ್ಭದಲ್ಲಿ ಯಾರ್ಯಾರು ಸಾವಿಗೆ ತುತ್ತಾದ್ರು ಅವ್ರ ಮನೆಗೆಲ್ಲ ಹೋಗಿದ್ದೀವಿ, ಸಾಂತ್ವನ ಹೇಳಿದ್ದೀವಿ, ಅಡ್ಮಿಷನ್ ಮಾಡಿದ್ದೀವಿ, ಆಪರೇಷನ್ಸ್ ಮಾಡಿದ್ದೀವಿ, ಅವ್ರಿಗೆ ಮಾತ್ರೆಗಳು ಕೊಟ್ಟಿದ್ದೀವಿ, ಮಾಸ್ಕ್ ಕೊಟ್ಟಿದ್ದೀವಿ, ಫುಡ್ ಕಿಟ್ ಕೊಟ್ಟಿದ್ದೀವಿ. ನಾವೆಲ್ಲರೂ ಕೂಡ ನಿಮಗೆ ಊಟ ಒತ್ತಿದ್ದೀವಿ. ಸುರೇಶ್ ಅವರು ಸಾವಿರಾರು ಜನಕ್ಕೆ ಅವತ್ತೆಲ್ಲರೂ ಕೂಡ ಚಿಕನ್ ಅವ್ರಿಗೆಲ್ಲ ಕೊಟ್ಟರೆ ಸ್ವಲ್ಪ ಶಕ್ತಿ ಬರ್ತದೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ದು, ಮೊಟ್ಟೆ ವ್ಯವಸ್ಥೆ ಮಾಡಿದ್ದು. ಹೀಗೆ ನಿಮ್ಮ ಬಗ್ಗೆ ನಾವು ಕಾಳಜಿ ಇಟ್ಟು ಅವತ್ತೂ ಕೂಡ ನಮ್ಗೆ ಅಧಿಕಾರ ಇನ್ನಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಲಿ ಹೆಗಲಿಗೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜೆ ಹಾಕಿ ನಾವೆಲ್ಲರೂ ಕೂಡ ಕೆಲಸ ಕೂಡ ನಮ್ಮ ಮುಖಂಡರುಗಳು ನಾವೆಲ್ಲ ಮಾಡಿದ್ವಿ. ಹಿಂಗೆ ಹಲವು ಕಾರ್ಯಗಳನ್ನು ನಾವೆಲ್ಲರೂ ಕೂಡ, ಯಾಕಂತ ಹೇಳಿದ್ರೆ ನಾವ್ಯಾರು ದೂರದವರಲ್ಲ. DK ಶಿವಕುಮಾರ್ ಅವರು ಇದೇ ಜಿಲ್ಲೆ ಮಗ, DK ಸುರೇಶ್ ಅವರು ಇದೇ ಜಿಲ್ಲೆ ಮಗ, ನಾನು ಇದೇ ಜಿಲ್ಲೆ ಮಗ, ಇದೇ ತಾಲೂಕಿನ ಮಗ. ನಿಮ್ಮ ಮನೆ ಮಗನಾಗಿ, ನಿಮ್ಮ ಸೋದರನಾಗಿ, ನಿಮ್ಮ ತಮ್ಮನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮನೆಗೆ ಬಂದು ನಾವೆಲ್ಲರೂ ಕೂಡ ಮಾತು ಕೊಟ್ಟಿದ್ವಿ. ನಾನು MLA ಆಗಿ ಅಥವಾ ಶಾಸಕನಾಗಿ ನಾನು ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ಮನೆ ಮಗನಾಗಿ, ನಿಮ್ಮ ತಮ್ಮನಾಗಿ, ನಿಮ್ಮ ಸೋದರನಾಗಿ ಇವತ್ತು ನಾನು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಹಲವು ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಇನ್ನೂ ಸಾಕಷ್ಟು ಇಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಇವತ್ತು ಹಾಸ್ಪಿಟಲ್ ಬೇಕು ಅಂತ ಹೇಳಿದ್ರು, ಪಶುಸಂಗೋಪನಾ ಇಲಾಖೆಯಿಂದ 46 ಲಕ್ಷ ರೂಪಾಯಿಯನ್ನು ಆಸ್ಪತ್ರೆ ಬೇಕು ಅಂತ ಹೇಳಿದ್ರು. ಇನ್ನು ಇಲ್ಲಿ ಒಂದು ಕ್ಲಿನಿಕ್ ಇದೆ, ಆ ಕ್ಲಿನಿಕ್ ಅನ್ನು ಶಿಫ್ಟ್ ಮಾಡಿ ಕೊಡಿ ಅಂದ್ಬಿಟ್ಟು ನಮ್ಮ ಡಾಕ್ಟರ್ ಇವತ್ತು ಒಂದು ಲೆಟರ್ ಬೇರೆ ಕೊಟ್ಟಿದ್ದಾರೆ. ಆ ಜಾಗಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಒಂದು ಜಾಗವನ್ನು ಹುಡುಕಿಯವರಿಗೆ ಗೋಮಾಳ ಜಾಗ ಇಲ್ಲೇ ಒಂದು ಜಾಗವನ್ನು ಇಲ್ಲೇ ವ್ಯವಸ್ಥೆ ಮಾಡಿ ಒಂದು ಕ್ಲಿನಿಕ್ ಬೇಕು. ನಮ್ಗೆ ಆರೋಗ್ಯ ನೋಡ್ಬೇಕಾದ್ರೆ ವಯಸ್ಸಾದಂಥವ್ರಿಗೆ ನಾವೆಲ್ಲರೂ ಕೂಡ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ನಾವು ಸೈಟ್ ಅನ್ನ ವ್ಯವಸ್ಥೆ ಮಾಡಿ. ಸೊ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಮೂಲಭೂತ ಸೌಕರ್ಯ ಇರ್ಬೋದು, ಅಭಿವೃದ್ಧಿ ಕೆಲಸಗಳು ಇರ್ಬೋದು, ನಿಮ್ಮ ಬಗ್ಗೆ ಕಾಳಜಿ ಇರ್ಬೋದು, ನಿಮ್ಮ ಮಕ್ಕಳ ಬಗ್ಗೆ ನಾವೆಲ್ಲರೂ ಕೂಡ ಕಾಳಜಿ ಇಟ್ಟು ಉದ್ಯೋಗ ಮೇಳವನ್ನು ಬಹಳ ಅದ್ದೂರಿಯಾಗಿ ಮಾಡ್ಬೇಕಂತ ಹೇಳಿ ಈಗಾಗಲೇ ಸಾಕಷ್ಟು ಫ್ಯಾಕ್ಟರಿಗಳಿಗೆ, ಫ್ಯಾಕ್ಟರಿ ಸಂಸ್ಥಾಪಕರಿಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ. ನಾನು DK ಶಿವಕುಮಾರ್ ಅವರು, ಸುರೇಶ್ ಅವರು ಸದಾ ಕಾಲ ನಿಮ್ಮ ಜೊತೆಲಿ ಇರ್ತೀವಿ. ನಾವೆಲ್ಲರೂ ಕೂಡ ನಮ್ಮ ಕೊನೆಯ ಉಸಿರಿನವರೆಗೂ ಕೂಡ ನಿಮ್ಮ ಋಣ ತೀರಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಹಳ ತಡ ಆಗಿದೆ. 3 ಗಂಟೆ ಆಯಿತು. ಎಲ್ಲರಿಗೂ ಹೊಟ್ಟೆಸ್ತಾರ ಅಂತ ಕಾಣ್ತದೆ. ಏನಪ್ಪ ಇಪ್ಪಟ್ಟಿ ಬಾಸ್ಟ್ ಮಾಡ್ಕೊಂಡು ಇಟ್ಬಿಟ್ಟ ಹೊಟ್ಟೆಸ್ತಾ ಇದೆ ಅನ್ಬೋದು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕರ್ತವ್ಯ. ಅನೇಕ ರೀತಿಯಲ್ಲಿ ಇನ್ನೂ ಈ ಪಂಚಾಯತಿ ಬಹಳ ಹಿಂದುಳಿದಿದೆ. ನಾನು ಪಂಚಾಯತಿ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಪಂಚಾಯತಿ ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ. ಇನ್ನು ಮೇಲೆ ಏನಾದರೂ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಇಲ್ಲಿ ಪಂಚಾಯತಿ ಅಂತೂ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟು ಬೇರೆ ಕಡೆ ಬೇರೆ ಅಧಿಕಾರಿಗಳು ತಂದು ನಾವು ಸೂಪರ್ ಶಿಫ್ಟ್ ಮಾಡಬೇಕಾಗ್ತದೆ. ದಯವಿಟ್ಟು ಆದಷ್ಟು ಬೇಗ ನೀವೆಲ್ಲ ಎಚ್ಚರಿಕೆ ತಗೊಂಡು ಪ್ರತಿ ಮನೆಗೆ ಹೋಗಿ ಸರ್ಕಾರದ ಸವಲತ್ತು ಏನಿದೆ
ಏನೆಲ್ಲ ನಾವೆಲ್ಲರೂ ಕೂಡ ಎಲ್ಲರ ಮನೆಗೂ ಸಹಾಯ ಮಾಡ್ಬೋದು, ಯಾವ ರೀತಿ ನಾವು ಪಂಚಾಯತಿನ ನಡ್ಕೊಳ್ಬೇಕು ಸಾರ್ವಜನಿಕರ ಅಂತ ಹೇಳಿ ನೀವೆಲ್ಲ ಅರಿತುಕೊಂಡು ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ನೀವೆಲ್ಲರೂ ಕೂಡ ನಾಳೆನೇ ಹೇಳ್ತೀನಿ ಇಒ ಅವರು ಮತ್ತು PDO ಅವರು ನಮ್ಮ ಗೊಲ್ಲಳ್ಳಿಯಲ್ಲಿ ಸಾಕಷ್ಟು ದಲಿತರಿಗೆಲ್ಲರೂ ಹಕ್ಕುಪತ್ರಗಳು ಕೊಟ್ಟಿಲ್ಲ. ಸೊ ಅವ್ರಿಗೆಲ್ಲ ಹಕ್ಕುಪತ್ರ ಕೊಡುವಂಥದ್ದು, ಈ ಸೊತ್ತು ಮಾಡಿಕೊಡುವಂಥದ್ದು, ಇನ್ನು ಕೆಲವು ಮೂಲಭೂತ ಸೌಕರ್ಯ ಕೆಲವು ಇನ್ನಷ್ಟು ಉಪಕ್ರಮಗಳನ್ನ ಕಂದಾಯ ಕ್ರಮ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಸರ್ಕಾರಕ್ಕೆಲ್ಲ ಕಳಿಸಿದೆ. ಸೊ ನಿಮಗೆ ಬಗರುಕುಂ ಸಾಗುವಳಿಯಲ್ಲಿ ಯಾರ್ಯಾರು ಅರ್ಜಿಗಳು ಹಾಕೊಂಡಿದ್ದೀರಿ ನಮ್ಮನೆ 50, 53, 57ರಲ್ಲಿ ಸಾಧ್ಯವಾದಷ್ಟು ನನಗೆ ಭಗವಂತ ಎಷ್ಟು ನನಗೆ ಶಕ್ತಿ ಕೊಟ್ಟಿದ್ದೇನೆ ಅದರಲ್ಲಿ ತಮ್ಮೆಲ್ಲರೂ ಕೂಡ ಋಣ ತೀರಿಸುವಂತ ಕೆಲಸ ನಿಮಗೆ ಬಗರುಕುಂ ಸಾಗುವಳಿ ನಿಮಗೆ ಜಮೀನನ್ನು ಮಂಜೂರಾತಿ ಮಾಡುವ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಬಹಳ ತಡವಾಗಿ ತಾವೆಲ್ಲರೂ ಕೂಡ ತಡವಾದ್ರೂ ಕೂಡ ಹೆಚ್ಚಿನ ಸಂಖ್ಯೆ ತಾವೆಲ್ಲ ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಮುಂದಕ್ಕೂ ಕೂಡ ಇನ್ನೂ ಅನೇಕ ಹಳ್ಳಿಗಳಿಗೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಇನ್ನೂ ಚಾಲನೆ ಕೂಡ ನಾವು ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡಬೇಕಾಗಿದೆ. ನಿಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೂ